ನೋಡ್ ಸಿ ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ. ಅಲ್ಲಿ ಹೋದ ಬಾರಿ ಏನಾಯ್ತು, ಇವ್ರು ಅರ್ಜಿ ಸಲ್ಲಿಸಿದಾಗ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು, 2 ಮಾತ್ರ ಮುಟ್ಟಿದ್ರು. ಟೋಟಲ್ 4 ಅರ್ಜಿ ಇತ್ತು. ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ. ಇನ್ನೊಂದು ಯಾವುದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ. ಇನ್ನು 2 ಟೋಟಲ್ 3 ಅರ್ಜಿಗಳಿತ್ತು. 3 ತಿರಸ್ಕಾರ ಮಾಡಿದಾರಲ್ಲ. ಹೌದಪ್ಪ, ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಟೋಲ್ಡ್ ಇಲ್ಲ, ಇದು ತಾರತಮ್ಯ ಇದೆ ಅಂತ. ಈಗ ಅಲ್ಲಿ ಅವ್ರೇನು ಹೇಳ್ತಾ ಇರೋದು, ಅವ್ರಿಗೆ ಕೊಟ್ಟರೆ ನಮಗೂ ಕೊಡಿ ಅಂತ. ಬಡ್ಗಿ ಹಿಡ್ಕೊಳಕ್ಕೆ, ಪಥಸಂಚಲನಕ್ಕೆ ಅವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ, ಇವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ. ನಾವೇನು ಮಾಡಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ. ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ, ಇನ್ನ ಒಂದು ದಲಿತ್ ಪ್ಯಾಂಥರಿಂದ ಹೋಗಿದೆ, ಇನ್ನ ಒಂದು ಭೀಮ್ ಆರ್ಮಿಯಿಂದ ಹೋಗಿದೆ. 3 ತಿರಸ್ಕಾರ ಆಗಿದೆ. ಯಾವುದು ತುರ್ತು ಆದೇಶವನ್ನು ಮಾಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ. ಇಲ್ಲ, ಅದು ಆದೇಶನೇ ಅಲ್ಲ. ಮೊನ್ನೆ ಸರ್ಕ್ಯುಲರ್ ಅಂದ್ರೆ ಸಾಕು. ಇಲ್ಲ, ಆರ್ಡಿನೆನ್ಸ್ ಆದ್ರೆ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ಅದು ರೂಲ್ಸ್ ಬರುತ್ತೆ. ಆಸ್ ಪರ್ ಲಾ ನಾವು ಏನು ಜಿಯೋ ಇಶ್ಯೂ ಮಾಡಿದ್ರೆ ಅದಾದ್ಮೇಲೆ ರೂಲ್ಸ್ ಬರುತ್ತೆ. ದಟ್ ಇಸ್ ನಥಿಂಗ್ ರಾಂಗ್. ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ, ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದೀವಿ. ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದರೆ ಮಾಡ್ಬೋದು, ಇಲ್ಲಿದ್ರೆ ಇದನ್ನೇ ಸಾಕು ಅಂದ್ರೆ ಇದನ್ನೇ ಮಾಡ್ಬೋದು, ತೊಂದರೆ ಏನಿಲ್ಲ. ಆ್ಯಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಆ್ಯಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು, ಚರ್ಚೆ ಆಗಬೇಕು, ಅವೆಲ್ಲ ಬೇರೆ. ಇದು ರೂಲ್ ಮಾಡಿದ್ದೀವಲ್ಲ. ಮೇರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಇದ್ದಾಗಲೂ ಕೆಲವರು ಭಾಗಿಯಾಗಿದೆ. ಹಿಂದೆ ಕಲಬುರಗಿ ಡಿಸ್ಟ್ರಿಕ್ಟ್ ಸೇಡಂ ಅಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪಥಸಂಚಲನ ನೋಡೋಣ, ರಿಪೋರ್ಟ್ ಬರಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಹಂಟ್ ಅಲ್ಲ, ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ಗೆ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ರಿಪೋರ್ಟ್ ಬರಬೇಕು, ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ಆ ದಾಖಲೆ ಆದಾದ್ಮೇಲೆ ಏನು ನಮ್ಮ ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ. ಯಾವುದು ಸರ್? ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ. 81, 82 ಅದ್ರ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು. ಈ ತರ ಸರ್ಕಾರಿ ನೌಕರರು RSS ಚಟುವಟಿಕೆಗಳು ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ. ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಎಸ್, ಐ ಅಗ್ರಿ ವಿತ್ ಯು. ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ. ಇದು ಮೊನ್ನೆ ತೆಗ್ದಿರೋದು, ಮುಂಚೆ ಇರಲಿಲ್ಲ. ಮೊನ್ನೆ ಇವ್ರು ತೆಗ್ದಿರೋದು, ಈಗ 1 ವರ್ಷ ಆಗ್ತಾ ಬಂತು. ಸಾರಿ 24 ಅಂದರೆ 1.5 ವರ್ಷ. ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ, ನಮ್ಮ ಸರ್ವಿಸ್ ರೂಲ್ಸೇ ಬೇರೆ. ಪ್ರತಿಯೊಂದು ಸ್ಟೇಟ್ದೇ ಬೇರೆದಿರುತ್ತೆ, ನಮ್ಮದ್ರಲ್ಲಿ ಯಾವುದೂ ಒಂದಿಗೆ ಇಲ್ಲ. ಭಾಳ ಸ್ಪಷ್ಟವಾಗಿ ನಾನು ಉಲ್ಲೇಖ ಹಾಕಿದ್ದೀನಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದರೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಏನಾಗಬೇಕು ಸರ್? ಕುಮಾರಸ್ವಾಮಿ ಅವರು ಮಾತಾಡೋರು ಸರ್, 100 ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ. ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗಬೇಕಂತ ಪ್ರಸ್ತಾವನೆ ಮಾಡಿದರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂಥ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಈಗ ಇದು ನಾನು ಹೇಳ್ದಂಗೆ ಎಡಿಟೋರಿಯಲ್ ಬರೆದಿದ್ದಾರಲ್ಲ ಸರ್, ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಥೂ RSS ಥರ ಸವಾಸ ಬಿಡಪ್ಪ, ಅಲ್ಲಿ ಆ ತತ್ವ ನಮ್ಗೆ ಯಾಕೆ ಬೇಕು, ಏನು ಬ್ಲೂ ಫಿಲ್ಮ್ ನೋಡೋಕ್ಕ ಅಂತ ಹೇಳಿದ್ ನಾನು. ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನಗೆ ಗೊತ್ತಿದೆ.
ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನು ಅವರ ಒಂದು ಪ್ರಶ್ನೆ ಹಾಕಿದ್ರಿ ಬಿಜೆಪಿಗೆ, ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶದಲ್ಲಿ ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ನೋಡಿ, ಅಂತ ಮಾತು ಹೇಳಿದ್ದಾರೆ. ಆಯಿತು, ಗೊತ್ತಾಗೋದಿಲ್ಲ. ಮತ್ತು ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ, ನನಗೆ ಬಂದು ಯಾಕೆ ಉಪದೇಶ ಮಾಡ್ತಾರೆ? ಫಸ್ಟ್ ನೀವೇನು ಹೇಳ್ತೀರಾ ನಿಮ್ಮ ಇದರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ ಬಿ ಜೆ ಪಿ ಅಧ್ಯಕ್ಷರಿವಾಗ ಯಾರ ಮಗ? ಏನಷ್ಟು ಅಂದರೆ ನೀವಾಗಬೇಕಾಗಿರೋ ಅವರೇ ಆಗಬೇಕಾಗಿತ್ತಂತಲ್ಲ ಬಿ ಜೆ ಪಿ ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ದು ನಾನು ಅವರ ಎಲ್ಲ ಹೆಂಗೆ ಮರೀತಾರೆ ಇವರೆಲ್ಲರೂ? ಸರ್, ಈಗ ಇನ್ನೊಂದ್ಸಲ ಆದೇಶ ಮಾಡಿದ್ದಾರೆ ಸರ್. ಇನ್ನೊಂದ್ಸಲ ಚಿತ್ತಾಪುರದಲ್ಲಿ ಪಥಸಂಚಲನ ಅರ್ಜಿ ಸಲ್ಲಿಸಿದ್ರೆ ಜಿಲ್ಲಾಡಳಿತ ಅನುಮತಿ ಕೊಡುತ್ತೆ. ನೋಡಿ, ಸಿ ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ. ಅಲ್ಲಿ ಹೋದ ಬಾರಿ ಏನಾಯಿತು, ಇವರು ಅರ್ಜಿ ಸಲ್ಲಿಸಿದಾಗ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು, 2 ಮಾತ್ರ ಮುಟ್ಟಿದ್ರು. ಟೋಟಲ್ 4 ಅರ್ಜಿ ಇತ್ತು. ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ. ಇನ್ನೊಂದು ಯಾವುದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ. ಇನ್ನು 2 ಟೋಟಲ್ 3 ಅರ್ಜಿಗಳಿತ್ತು. 3 ತಿರಸ್ಕಾರ ಮಾಡಿದಾರಲ್ಲ. ಹೌದಪ್ಪ, ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಟೋಲ್ಡ್ ಇಲ್ಲ, ಇದು ತಾರತಮ್ಯ ಇದೆ ಅಂತ. ಈಗ ಅಲ್ಲಿ ಅವ್ರೇನು ಹೇಳ್ತಾ ಇರೋದು, ಅವ್ರಿಗೆ ಕೊಟ್ಟರೆ ನಮಗೂ ಕೊಡಿ ಅಂತ. ಬಡ್ಗಿ ಹಿಡ್ಕೊಳಕ್ಕೆ, ಪಥಸಂಚಲನಕ್ಕೆ ಅವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ, ಇವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ. ನಾವೇನು ಮಾಡಬೇಕು? ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್, ನಮಗೂ ಅನುಮತಿ ಕೊಡ್ಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ. ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ, ಇನ್ನು ಒಂದು ದಲಿತ್ ಪ್ಯಾಂಥರಿಂದ ಹೋಗಿದೆ, ಇನ್ನು ಒಂದು ಭೀಮ್ ಆರ್ಮಿಯಿಂದ ಹೋಗಿದೆ. 3 ತಿರಸ್ಕಾರ ಆಗಿದೆ. ಅಫಿಷಿಯಲಿ ಆರ್ಡರ್ ಆಗಲಿಲ್ಲ ಸರ್. ಯಾವುದು? ತುರ್ತು ಆದೇಶವನ್ನು ಮಾಡಿದ್ದಾರೆ ನಿನ್ನೆ. ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ. ಇಲ್ಲ, ಅದು ಆದೇಶನೇ ಅಲ್ಲ. ಮೊನ್ನೆ ಸರ್ಕ್ಯುಲರ್ ಅಂದ್ರೆ ಸಾಕು. ಇಲ್ಲ, ಆರ್ಡಿನೆನ್ಸ್ ಆದ್ರೆ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ಅದು ರೂಲ್ಸ್ ಬರುತ್ತೆ. ಆಸ್ ಪರ್ ಲಾ ನಾವು ಏನು ಜಿಯೋ ಇಶ್ಯೂ ಮಾಡಿದ್ರೆ ಅದಾದ್ಮೇಲೆ ರೂಲ್ಸ್ ಬರುತ್ತೆ. ದಟ್ ಇಸ್ ನಥಿಂಗ್ ರಾಂಗ್. ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ, ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದೀವಿ. ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದರೆ ಮಾಡ್ಬೋದು, ಇಲ್ಲಿದ್ರೆ ಇದನ್ನೇ ಸಾಕು ಅಂದ್ರೆ ಇದನ್ನೇ ಮಾಡ್ಬೋದು, ತೊಂದರೆ ಏನಿಲ್ಲ. ಆ್ಯಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಆ್ಯಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು, ಚರ್ಚೆ ಆಗಬೇಕು, ಅವೆಲ್ಲ ಬೇರೆ. ಇದು ರೂಲ್ ಮಾಡಿದ್ದೀವಲ್ಲ. ಮೇರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಇದ್ದಾಗಲೂ ಕೆಲವರು ಭಾಗಿಯಾಗಿದ್ದಾರೆ. ಹಿಂದೆ ಕಲಬುರಗಿ ಡಿಸ್ಟ್ರಿಕ್ಟ್ ಸೇಡಂ ಅಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪಥಸಂಚಲನ ನೋಡೋಣ, ರಿಪೋರ್ಟ್ ಬರಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಹಂಟ್ ಅಲ್ಲ. ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ಗೆ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ರಿಪೋರ್ಟ್ ಬರಬೇಕು, ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ಆ ದಾಖಲೆ ಆದಾದ್ಮೇಲೆ ಏನು ನಮ್ಮ ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ. ಯಾವುದು ಸರ್? ಮೂರ್ನಾಲ್ಕು ಅಂಶ ಗಮನಕ್ಕೆ ತಂದಿದ್ದಾರೆ. ಅಂದ್ರೆ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ. 81, 82 ಅದ್ರ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು. ಈ ತರ ಸರ್ಕಾರಿ ನೌಕರರು RSS ಚಟುವಟಿಕೆಗಳು ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ. ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಎಸ್, ಐ ಅಗ್ರಿ ವಿತ್ ಯು. ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ. ಇದು ಮೊನ್ನೆ ತೆಗ್ದಿರೋದು, ಮುಂಚೆ ಇರಲಿಲ್ಲ. ಮೊನ್ನೆ ಇವ್ರು ತೆಗ್ದಿರೋದು, ಈಗ 1 ವರ್ಷ ಆಗ್ತಾ ಬಂತು. ಸಾರಿ, 24 ಅಂದರೆ 1.5 ವರ್ಷ. ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ, ನಮ್ಮ ಸರ್ವಿಸ್ ರೂಲ್ಸೇ ಬೇರೆ. ಪ್ರತಿಯೊಂದು ಸ್ಟೇಟ್ದೇ ಬೇರೆದಿರುತ್ತೆ. ನಮ್ಮದ್ರಲ್ಲಿ ಯಾವುದೂ ಒಂದಿಗೆ ಇಲ್ಲ. ಭಾಳ ಸ್ಪಷ್ಟವಾಗಿ ನಾನು ಉಲ್ಲೇಖಿಸಿ ಹಾಕಿದ್ದೀನಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದರೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಏನಾಗಬೇಕು ಸರ್?
ಕುಮಾರಸ್ವಾಮಿ ಅವರು ಮಾತಾಡೋವಾಗ ಸರ್, 100 ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ ಸರ್. ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗಬೇಕಂತ ಪ್ರಸ್ತಾವನೆ ಮಾಡಿದರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂಥ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಈಗ ಇದು ನಾನು ಹೇಳ್ದಂಗೆ ಎಡಿಟೋರಿಯಲ್ ಬರೆದಿದ್ದಾರಲ್ಲ ಸರ್, ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ, ಥೂ RSS ಥರ ಸವಾಸ ಬಿಡಪ್ಪ, ಅಲ್ಲಿ ಆ ತತ್ವ ನಮ್ಗೆ ಯಾಕೆ ಬೇಕು, ಏನು ಬ್ಲೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನು ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನಗೆ ಗೊತ್ತಿದೆ, ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನು ಅವರ. ಒಂದು ಪ್ರಶ್ನೆ ಹಾಕಿದ್ರಿ ಬಿಜೆಪಿಗೆ, ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶದಲ್ಲಿ ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ನೋಡಿ, ಅಂತ ಮಾತಾಡಿದ್ದಾರೆ. ಆಯಿತು, ಗೊತ್ತಾಗೋದಿಲ್ಲ. ಮತ್ತು ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ, ನನಗೆ ಬಂದು ಯಾಕೆ ಉಪದೇಶ ಮಾಡ್ತಾರೆ? ಫಸ್ಟ್ ನೀವೇನು ಹೇಳ್ತೀರಾ ನಿಮ್ಮ ಇದರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ BJP ಅಧ್ಯಕ್ಷರಿವಾಗ ಯಾರ ಮಗ, ಏನಷ್ಟು ಅಂದರೆ ನೀವಾಗಬೇಕಾಗಿರೋ ಅವರೇ ಆಗಬೇಕಾಗಿತ್ತಂತಲ್ಲ BJP ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ದು ನಾನು ಅವರ ಎಲ್ಲ ಹೆಂಗೆ ಮರೀತಾರೆ ಇವರೆಲ್ಲರೂ?